ಸ್ನೇಹಂಗೆ ಮಾವನ್ನೇ ಗಂಟಾಕಬೇಕು ಅಂತ ಬೇಕು ಅಂತಾನೆ ಯಾರೋ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ವಾ? ಅನ್ಸೋದಲ್ಲವ, ಅದೇ ದೀಟ. ಹಿಂಗೆಲ್ಲ ಹೇಳಿದ್ರೆ ನಮ್ಮ ಪುಟ್ಟಕ್ಕನ ಮ್ಯಾಕೆ ಅನುಮಾನ ಪಡಬೇಕಾಯ್ತದೆ ಬಂಗಾರ. ಪುಟ್ಟಕ್ಕ ಅಲ್ಲದೆ ಹೋದ್ರು ಯಾರೋ ಈ ಕೆಲಸ ಮಾಡ್ತವ್ರೆ ರೀ, ಅದಂತೂ ದಿಟ್ಟ. ಹಾಗಾದರೆ ಅದನ್ನು ಹೆಂಗವ ಕಂಡುಹಿಡಿಯೋದು? ಅದನ್ನ ಕಂಡುಹಿಡಿಯೋಕ್ಕೆ ನಂತವನೇ ಒಂದು ಉಪಾಯ ಆಯ್ತು, ಮಾಡ್ತೀನಿ. ಏನತ್ತೆ ಅದು? ಅಮ್ಮ ನಮಸ್ಕಾರ. ಬಾ ಜಿಗ್ನಿ, ನಿನ್ನೆ ಕಾಯ್ತಿದ್ದೆ. ಏನಮ್ಮ ಅವರೇ ಅರ್ಜೆಂಟಾಗಿ ಬರೋಕೆ ಹೇಳಿದ್ರಿ? ಜಿಗ್ನಿ, ಈಗ ನಾನು ನಿಂತವ 7 ಇಸ್ಯ ಯಾವುದೇ ಕಾರಣಕ್ಕೂ ಕಂಟಿಗೆ ಗೊತ್ತಾಗಬಾರ್ದು, ತಿಳಿತೆ? ಆಯ್ತಮ್ಮ ಅವರೇ, ನೀವು ಹೇಳಿದ್ಮೇಲೆ ಮಾತು ಮೀರಕ್ಕಾಗ್ತದಾ? ಒಳ್ಳೇದು ಜಿಗ್ನಿ, ಒಂದು ನಿಮಿಷ. ತಕ್ಕ ಈ ಫೋನ್ ನಂಬರ್ ಯಾರ್ದು, ಅವ್ರ ವಿಳಾಸ ಏನೋ ಎಲ್ಲ ಇಸ್ಯನೂ ನನಗೆ ಗೊತ್ತಾಗಬೇಕು. ಸರಿ ಜಿಗ್ನಿ, ಈಗ ಒಳ್ಳು ನಾನು ಹೇಳಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಅದ್ರ ಪೂರ್ವಾಪರ ಎಲ್ಲ ತಿಳ್ಕೊಂಡು ಬಂದು ನನಗೆ ಹೇಳು. ಅಮ್ಮವರೇ ನಾನಿನ್ನು ಬರ್ತೀನಿ. ನಮಸ್ಕಾರ. ಅತ್ತೆ, ಯಾರೇನೇ ಹೇಳಿದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ನನಗಷ್ಟೇ ಸಾಕು. ದಾದಾ, ನೀನೇಟಾದರೂ ನಮ್ಮನೆ ಹುಡುಗಿ ಬಗ್ಗೆ ನನಗೆ ಗೊತ್ತಿಲ್ವೇ? ನೀನು ಸುಮ್ಕೆ ಏನು ಯೋಚನೆ ಮಾಡಬೇಡ. ಹೋಗು, ಎಲ್ಲರೂ ಊಟ ಮಾಡಿ ಹೋಗ್ರಿ. ಬಸ್ಸು ಕರ್ಕೊಂಡು ಹೋಗಪ್ಪ. ಇಂಥದ್ದೊಂದು ದಿನ ಬರ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ವಾರೆ. ಇದ್ರಾಗ ನಿಂದೇನು ತಪ್ಪಿಲ್ಲ ಪುಟ್ಟಕ್ಕ. ಪರಿಸ್ಥಿತಿ ಕಟ್ಟಿಬಿದ್ದು ಎಲ್ಲರೂ ಅವ್ರ ಮೂಗಿನ ನೇರಕ್ಕೆ ನಡ್ಕತಾವ್ರೆ. ಆದ್ರೂ ನನ್ನ ಅಮ್ಮವ್ರಿಗೆ ಎದುರು ನಿಂತು ಹಂಗೆಲ್ಲ ಮಾತಾಡಬಾರ್ದಾಯ್ತು. ನೀ ಏನು ತಪ್ಪು ಮಾತಾಡಿಲ್ವಲ್ಲ, ಅದಕ್ಕೆ ಯಾಕೆ ನೊಂದ್ಕೋತೀಯ? ಹಂಗಲ್ಲ ಅವ್ವಾರೆ, ನಾನು ಯಾವತ್ತೂ ಹಿಂಗೆಲ್ಲ ನಡ್ಕೊಂಡವಳು ಅಲ್ಲ. ನನಗೆ ಒಂಥರ ಅನಿಸ್ತದೆ, ಇನ್ನು ಅಮ್ಮವ್ರಿಗೆ ಹಂಗೆ ಅನ್ಸಿರ್ಬೇಡ. ಅನ್ಸಿದ್ರೆ ಅನ್ಸ್ಲಿ ಬಿಡು ಪುಟ್ಟಕ್ಕ. ಹಂಗಾದ್ರೂ ಬಂಗಾರಿಗೆ ನಾವೇನು ಹೇಳೋಕೆ ಹೊಂಟಿದ್ದೀವಿ ಅಂತ ಅರ್ಥ ಆಯ್ತದನ್ನು ನೋಡುಮ್ಮ. ಇಲ್ಲ ಅವರೇ, ಇತ್ತೀಚೆಗೆ ಅಮ್ಮವರು ನನ್ನ ಮಾತಿಗೆ ಕಿವಿನೇ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ರಾಧನ್ ಮ್ಯಾಕಿರೋ ಅತಿಯಾದ ಪ್ರೀತಿ ಬಂಗಾರ ಕಣ್ಣು ಕಿವಿ ಕಾಣಿಸ್ದಂಗೆ ಮಾಡೈತೆ. ಇದ್ರಾಗೆ ಬಂಗಾರದ್ದು ತೆಪ್ಪೈತೆ ಅಂತ ಹೇಳಕ್ಕಾಗಕ್ಕಿಲ್ಲ. ಯೋಡ್ ಸಂದಾಗಿ ಸಂಸಾರ ಹೆಂಗೆ ಬಿರುಗ್ಬಿಟ್ಬಿಡ್ತು ನೋಡಿ. ದೊರೆ ಏನಾದ್ರು ನಮ್ಮ ಪರ ಮಾತಾಡ್ಬಿಟ್ಟಿದ್ರೆ ಹಂಗೆಲ್ಲ ಆಗ್ತಿರ್ಲಿಲ್ಲ ಪುಟ್ಟಕ್ಕ. ದೊರೆ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ಮೊದಲು ಅವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ರಿಗೆ ಪಿರುತಿ ಇತ್ತು. ನಮ್ಮ ಸಿರಿ ಈ ಹುಡುಗಿ ಮೇಲೆ ಶಾನ ಆಸೆ ಮಾಡಿಕೊಂಡಿದ್ದ. ಹಾಂ, ನನ್ನ ಮಗಳ ಸ್ನೇಹನ ಹೃದಯ ಈ ಹುಡುಗಿ ತಾವೈತೆ ಅಂತ. ಅದು ನೋಡಿದ್ರೆ ಆ ಹುಡುಗಿ ಕೊನೆಗೆ ನಂತ ಹೃದಯನೇ ಇಲ್ಲ ಅಂತ ಅಂದ್ಬಿಟ್ಲು. ಏನ ಈ ಸ್ನೇಹಂಗೆ ನಮ್ಮ ಸ್ನೇಹನ ಹೃದಯ ಹಾಕವ್ರ? ಹ್ಞೂ, ಹಂಗಂತಲೇ ಸಿರಿ ಅವಳನ್ನ ಇಷ್ಟಪಟ್ಟಿದ್ದು. ಈ ವಿಷಯ ನಮ್ಮ ದೊರೆಗೆ ಹೆಂಗೆ ಗೊತ್ತಾಯ್ತು? ಆಸ್ಪತ್ರೆಗೆ ಕೆಲಸ ಮಾಡೋರು ಇದೇ ಹುಡುಗಿಗೆ ಸ್ನೇಹನ ಹೃದಯ ಹಾಕಿರೋದು ಅಂತ ಹೇಳಿದ್ರಂತೆ. ಅವ್ರು ಹೇಳಿದ ಮ್ಯಾಕೆ ಅದು ಹೆಂಗೆ ಸುಳ್ಳಾಯ್ತದೆ? ಅಯ್ಯೋ, ಯಾವುದಿಟ್ಟು ಯಾವ ಸುಳ್ಳು, ಯಾರು ನಂಬಬೇಕು ಯಾರನ್ನಿಲ್ಲ ಒಂದು ಗೊತ್ತಾಯ್ತಿಲ್ಲ ನನಗೆ. ಅವ್ವ, ನೀನು ಬಂಗಾರತ್ತೆ ಎಷ್ಟು ಚೆನ್ನಾಗಿದ್ರಿ. ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ, ನೀವೇ ಜಗಳ ಆಡೋಂಗಾಗೋಯ್ತು. ಏನು ಮಾಡೋದವ್ವ, ಎಲ್ಲ ನಮ್ಮ ಮನೆ ಬರ.
ಅವರಿಬ್ರು ಜಗಳ ಆಡೋದು ನನ್ನಿಂದ ನೋಡೋಕ್ಕಾಗಲ್ಲವ. ಆ್ಯಕ್ಚುಲಿ ಇದಕ್ಕೆಲ್ಲ ಅಮ್ಮ ಏನೂ ಆಗಕ್ಕಿಲ್ಲ ಕಣವೆ. ದಿನ ಕಳ್ದಂಗೆ ಮನಸ್ಸಪ್ಪಗಳು ದೂರ ಆಗೋಯ್ತದೆ. ನೀನು ಸ್ಯಾನೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅವ್ವ ಮತ್ತೆ ಬಂಗಾರತ್ತೆ ಒಂದಾಯ್ತಾರೆ. ಸುಮಾ, ಕಾಲ ಕಳ್ದಂಗೆ ಎಲ್ಲ ಸರಿ ಹೋಯ್ತದೆ, ಚಿಂತೆ ಮಾಡಬೇಡ, ಸುಮ್ಕಿರು. ಹೇಗಜ್ಜಿ ಎಲ್ಲ ಸರಿ ಹೋಗುತ್ತೆ? ನಾಳೆ ಬೆಳಗಾದ್ರೆ ಪಾವನ್ ಮದ್ವೆ. ಸ್ನೇಹಕ್ಕ ನೋಡಿದ್ರೆ ಇನ್ನೊಬ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ. ಇದೆಲ್ಲ ಹೇಗಜ್ಜಿ ಸರಿ ಹೋಗುತ್ತೆ? ಅವರಿಬ್ರು ಬೇರೆ ಬೇರೆಯವ್ರನ್ನ ಮದ್ವೆ ಆಗಿ ಜೀವನ ಪೂರ್ತಿ ಕೊರಗ್ತಾನೆ ಇರ್ತಾರೇನೋ. ಅಪ್ಪ ನಿನ್ನ ಮೇಲೆ ಕೈ ಮಾಡ್ದ ಅಂತ ಕೋಪನೇನಮ್ಮ? ತಾಯಿ ಇಲ್ಲದ ಕೂಸು ಅಂತ ಅಂಗೈಯಲ್ಲಿ ಹಿಡ್ಕೊಂಡು ಸಾಕಿದ್ದೀನಮ್ಮ ನಿನ್ನ. ಹಾಗಂತ ನಿನ್ನ ಮೇಲೆ ಅಧಿಕಾರ ಇದೆ, ನಾನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಧೋರಣೆ ಇಲ್ಲ ನನಗೆ. ಪ್ರತಿಯೊಬ್ಬ ತಂದೆಗೂ ಜವಾಬ್ದಾರಿ ಅನ್ನೋದು ಹುಟ್ಟದೆ ಹೆಣ್ಣುಮಕ್ಳು ಹುಟ್ಟಿದ ಮೇಲೆ. ನಿಮ್ಮ ಅಕ್ಕ ಅಂತೂ ನನ್ನ ಮಾತು ಕೇಳ್ದಲೇ ಮನೆ ಬಿಟ್ಟು ಹೊಟ್ಟೋದ್ಲು. ಈಗ ಉಳಿದಿರೋದು ನೀನೊಬ್ಳೆ. ಏನೋ ನಮ್ಮ ಮಾತು ಕೇಳಲಿಲ್ಲ ಅಂದರೆ ಸಂಕಟ ಆಗತ್ತಮ್ಮ ನನಗೆ. ನನಗೆ ತಂದೆಯಾಗಿ ನನ್ನ ಮಗಳಿಗೆ ಒಂದೊಳ್ಳೆ ಜೀವನ ರೂಪಿಸ್ಬೇಕು ಅನ್ನೋ ಕನಸಿದೆ. ಅದು ಬಿಟ್ಟು ಹಾಳು ಬಾವಿಗೆ ನುಗ್ಗಬೇಕು ಅನ್ನೋ ಕೆಟ್ಟ ಆಲೋಚನೆ ಇಲ್ಲಮ್ಮ. ನಿನ್ನ ಜೀವನ ಪಣಕ್ಕಿಟ್ಟು ಹಾಗಿದ್ದಾಗಲಿ ನೋಡೋಣ ಅನ್ನೋ ಬಂಡ ಧೈರ್ಯ ನನಗಿಲ್ಲಮ್ಮ. ರಾಜಿ ಅಮ್ಮವ್ರ ಹತ್ರ ಹಂಗೆ ಮಾತಾಡಿದ್ ನೋಡಿ ಕೋಪ ತಡೆಯೋಕ್ಕಾಗದೆ ಕೈ ಎತ್ತಿಬಿಟ್ಟೆ. ಕ್ಷಮಿಸ್ಬಿಡಮ್ಮ. ನೋಡಮ್ಮ, DC ಮೇಡಮ್ ಅವರು ನಿನಗೆ ಹೃದಯ ಕೊಟ್ಟು ನಿನ್ನ ಜೀವ ಉಳಿಸಿರಬಹುದು. ಆ ಋಣ ತೀರಿಸೋದಕ್ಕೋಸ್ಕರ ನೀನು ಕಂಠಿಯವ್ರನ್ನ ಒಪ್ಕೊಂಡಿರ್ಬೋದು. ಬಂಗಾರಮ್ಮನವ್ರ ಮನೆಗೆ ಸೊಸೆಯಾಗಿ ಹೋಗೋ ಆಸೆ ಹುಟ್ಟಿರ್ಬೋದು. ಆದರೆ ಅದು ವಾಸ್ತವವಾಗಿ ಸರಿ ಅನ್ನಿಸ್ತಿಲ್ಲಮ್ಮ. ರಾಜಿ ಅಮ್ಮವ್ರು ಹೇಳ್ತಿರೋದೆಲ್ಲ ಕೇಳಿಸ್ಕೊತಾ ಇದ್ರೆ ನೀನು ಆ ಮನೆಗೆ ಹೋದ್ಮೇಲೆ ಆಮೇಲೆ ಬರೋ ಆಪತ್ತುಗಳನ್ನ ನೆನೆಸ್ಕೊಂಡ್ರೆ ನನ್ನ ಕೈಕಾಲೆಲ್ಲ ತಣ್ಣಗಾಗತ್ತೆ. ಕಡೆಗಾಲದಲ್ಲಿ ನಾನು ನೆಮ್ಮದಿ ಕಣ್ಮುಚ್ಚಕ್ಕಾಗಲ್ಲಮ್ಮ. ದೊಡ್ಡವ್ರ ಸವಾಸ ಬೇಡಮ್ಮ. ಅಂಜಿಕೆಯಲ್ಲಿ ಬದುಕೋರು ನಾವು. ದುರಾಸೆಗೆ ಬಿದ್ದು ನಮ್ಮ ಬದುಕನ್ನ ಚಿಂದಿ ಬಟ್ಟೆ ಮಾಡ್ಕೊಳ್ಳೋದು ಬೇಡ. ನಮ್ಮ ನ್ಯಾಯ ನೀತಿ ಅವ್ರಿಗಿರಲ್ಲಮ್ಮ. ಆ ಸಿಂಗಾರಮ್ಮ ಬಂಗಾರಮ್ಮ ಒಂದೇ ಥರ ಕಾಣಿಸ್ತಾರೆ. ಆ DC ಮೇಡಮ್ ಸಾವಲ್ಲಿ ಇನ್ನೂ ನಿಗೂಢತೆ ಇದೆ. ಹೀಗಿರುವಾಗ ನಾವು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಪ್ಪ, ಚಿಕ್ಕ ವಯಸ್ಸಿಂದ ನೀವು ಹೇಗೆ ಹೇಳಿದಿರೋ ಹಾಗೆ ನಡ್ಕೊಂಡು ಬಂದಿದ್ದೀನಿ. ಇವಾಗಲೂ ಅಷ್ಟೇ, ನೀವು ಏನು ಹೇಳ್ತಿದ್ದೀರೋ ಹಾಗೆ ಮಾಡ್ತಿದ್ದೀನಿ. ಹುಡುಗನ್ ತೋರಿಸಿ ಮದುವೆ ಆಗು ಅಂದ್ರಿ, ಆಗ ಒಪ್ಕೊಂಡಿದ್ದೀನಿ. ಪುಟ್ಟವ ಮನೆನ ಬಿಟ್ಟು ಬಾ ಅಂದ್ರಿ, ಬಿಟ್ಟು ಬಂದಿದ್ದೀನಿ. ಬಂಗಾರಮ್ಮನವ್ರ ಹತ್ರನೂ ಸುಳ್ಳು ಹೇಳಿದ್ದೀನಿ. ಆದರೆ ಈ ವಿಷಯದಲ್ಲಿ ನಾನು ನಿಮ್ಮ ಮಾತು ಕೇಳಲ್ಲಪ್ಪ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಂಗಾರಮ್ಮನವರು ದೇವ್ರಂಥ ಮನುಷ್ಯರು. ಅವರು ಸ್ನೇಹಕ್ಕನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಅವ್ರ ಸ್ನೇಹಕ್ಕನ್ನ ಕೊಂದಿರಕ್ಕೆ ಸಾಧ್ಯನೇ ಇಲ್ಲಪ್ಪ.
ಈ ವಿಷಯದಲ್ಲಿ ನೀವು ಮಾತ್ರ ಅಲ್ಲ, ಆ ದೇವ್ರು ಬಂದು ಹೇಳಿದ್ರು ನಾನು ನಂಬಲ್ಲ, ನೀವು ನಂಬೇಡಿ. ನಾನು ಇಷ್ಟೇ ಹೇಳೋಕ್ಕಾಗೋದು. ಬನ್ನಿಯಪ್ಪ ಹೊರಡೋಣ. ಮದ್ವೆಗೆ ತಪ್ಪದೆ ಬರಬೇಕು, ಏನು ಕಾರಣ ಹೇಳಂಗಿಲ್ಲ, ಕುಟುಂಬದ ಸಮೇತ ಬರಬೇಕು ಎಲ್ಲರೂ. ರಾಧಾ ಕಾರ್ಡ್ ಸಖತ್ತಾಗದೆ ಕಡೆ. ಎಲ್ಲ ನಂದೇ ಸೆಲೆಕ್ಷನ್ ನಂಜಮ್ಮ ಅವರೇ. ನೋಡಜ್ಜಮ್ಮ. ಅಂತೂ ಇಂತೂ ಈಗ್ಲಿಂದನೇ ನಿಂಗೆ ಹೆಂಗ್ ಬೇಕೋ ಹಂಗೆ ಮಾಡಿಸ್ಕೊತಿದ್ಯಾ ಅನ್ನೋ. ಹೌದು ರಾಜಿ ಅವರೇ, ಅತ್ತೆ ನನ್ನ ಫುಲ್ ನಂಬಿಟ್ಟಿದ್ದಾರೆ. ನಾನು ಏನು ಹೇಳ್ತೀನೋ ಅದಕ್ಕೆಲ್ಲ ಓಕೆ ಅಂತಿದ್ದಾರೆ. ಒಟ್ನಾಗೆ ಬಂಗಾರನ್ ಚೆನ್ನಾಗಿ ಬೆಣ್ಣೆ ಸವರಿ ನಿನ್ನ ಕಡೆಗೆ ಮಾಡ್ಕೊಂಬಿಟ್ಟೆ. ಈ ರಾಧಾ ಅಂದ್ರೆ ಸುಮ್ಮನೆನಾ? ಹೆಂಗೋ ನಾವು ಅನ್ಕೊಂಡಂಗೆ ಎಲ್ಲ ಆಯ್ತೈತೆ. ಮುಂದೆ ಆ ಬಂಗಾರಮ್ಮ ಪುಟ್ಟಕ್ಕ ಬ್ಯಾರೆ ಬ್ಯಾರೆ ಆಗಿ ಆ ಮೆಸ್ಸು ಮನೆ ಸಿಗೋದು ಒಂದೇ ಬಾಕಿ. ನನಗೆ ಆ ಪಂಚಾಯತಿ ಕುರ್ಚಿ ಸಿಗೋದು ಗ್ಯಾರಂಟಿ ಅನ್ನಿಸ್ತದೆ. ನಾವು ಅನ್ಕೊಂಡಿರೋದೆಲ್ಲ ಆಗಲಿ ಅಂತ ತಾನೆ ನಾವು ಇಷ್ಟೆಲ್ಲ ಮಾಡಿದ್ದು. ಹೌದು, ಆ ಬಿಕಾರಿಯಲ್ಲಿ ಅಪ್ಪ ಮಗಳು ದೇವಸ್ಥಾನಕ್ಕೆ ಹೋಗವ್ರೆ. ಯಾಕೆ ಅನ್ಕೊಂಡಿದ್ದಾಗ್ಲಿಲ್ಲ ಅಂತ ಅಡ್ಡ ಬೆಳಕ? ಯಾವಳಿಗೆ ಗೊತ್ತು, ಮೂದೇವಿನ ಅದೆಷ್ಟು ಬಿರ್ನೆಲಿಂದ ಅಟ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಯಾಕೆ ಹಂಗಂದೀಯ? ನೀ ತಾನೇ ಪಿಲ್ಲಾನ್ ಮಾಡಿ ಅಪ್ಪ ಮಗಳನ್ನೂ ನಿನ್ನ ಮನೆಗೆ ತುಂಬಿಸ್ಕೊಂಡಿದ್ದು. ಎಲ್ಲ ನನ್ನ ಕರ್ಮ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ ಅಂತ ಅನ್ಕೊಂಡ್ರೆ ಮಾತ್ಗೂ ನನಗೆ ಟಕ್ಕರ್ ಕೊಡ್ತಾಳೆ. ಈಗ ಅವಳು ಮನೇಲಿ ಇದ್ದಿದ್ರೆ ನಾನು ಹೆಂಗೆ ಟಕ್ಕರ್ ಕೊಡ್ತಿದ್ದೆ ಅಂತ ನೋಡ್ಬೋದಿತ್ತು. ನಾನು ಇಷ್ಟೊತ್ತಲ್ಲಿ ಕಾರ್ಡ್ ಕೊಡಕ್ಕೆ ಬಂದಿದ್ದೆ ಅವಳಿಗೋಸ್ಕರ. ಹಾಗಾದ್ರೆ ನಮಗೋಸ್ಕರ ಕಾರ್ಡ್ ಕೊಡಕ್ಕೆ ಬರ್ಲಿಲ್ಲನು? ಅಯ್ಯೋ, ಅದು ಹಾಗಲ್ಲ ನಂಜಮ್ಮ ಅವರೇ. ಅವಳ ಮುಂದೆ ನಿಮ್ಮೆಲ್ಲರಿಗೂ ಕಾರ್ಡ್ ಕೊಟ್ಟು ಅವಳಿಗೆ ಉರಿಸ್ಬೇಕು ಅಂತ. ಈಗಾಗಲೇ ಉರ್ಕೊಂಡು ಕರ್ಕಲಾಗವಳೆ ಬಿಡು. ಇನ್ನೂ ಉರಿಸ್ಬೇಕು ರಾಜಿ ಅವರೇ. ಅವಳ ಹತ್ರ ಇರೋದು ಹಳೆ ಸ್ನೇಹ ಹೃದಯ. ಬದುಕಿರುವಾಗಂತೂ ನಾನು ಅವಳನ್ನ ಗೆದ್ದು ಕಂಟಿ ಮಾವನ ಪಡ್ಕೊಳಕ್ಕಾಗಲಿಲ್ಲ. ಈಗ ಸತ್ ಮೇಲಾದರೂ ಅವಳನ್ನ ಸೋಲ್ಸಿದ್ದೀನಿ ಅಂತ ಅವಳ ಹೃದಯ ಗೊತ್ತಾಗಬಾರ್ದ? ಒಟ್ನಾಗೆ ಸತ್ ಮೇಕು ಸ್ನೇಹನ ಕಾಟ ಕೊಡೋದು ಬಿಡಕ್ಕಿಲ್ಲ ಅನ್ನು. ಅದು ಹೇಗೆ ಬಿಡ್ಲಿ, ನನ್ನ ಜನ್ಮದ ವೈರಿ ಅವಳು. ಆ ಪೀಡೆ ಹೆಂಗೋ ತೊಲಗೋದ್ಲು ಅನ್ಕೊಂಡ್ರೆ ಅವಳ ಹೃದಯನ ಇವಳ ಹತ್ರ ಬಿಟ್ಟೋಗಿದ್ದಾಳೆ. ಅದೇನು ಕಾಕತಾಳಿಯನೋ ಏನೋ, ಅವಳ ಹೆಸರು ಸ್ನೇಹ, ಇವಳ ಹೆಸರು ಸ್ನೇಹ. ಅದಕ್ಕೆ ಅಲ್ವಾ ಅವಳ ಮೇಲಿರೋ ಸೇಡ್ನ ನಾನು ಇವಳ ಮೇಲೆ ತೀರಿಸ್ಕೊತಿರೋದು. ನಾನು ಅದಕ್ಕೆ ಅವ್ರ ಅಪ್ಪಂಗೆ ಮಂಕು ಬೂದಿ ಎರ್ಚಿ ಅವಳ ಕಂಟಿನ ಮದುವೆ ಆಗದೆ ಇರೋಂಗೆ ತಡೆದಿದ್ದು. ಬದುಕಿರ್ಬೇಕಾರೆ ಅವಳು ನನಗೆ ಏಟೆಲ್ಲ ಅಂದವಳೆ, ನಾನು ಸುಮ್ಕೆ ಬಿಟ್ಬಿಡ್ತೀನಾ? ಒಟ್ನಾಗೆ ಇಬ್ರು ಸೇರ್ಕೊಂಡು ಅಪ್ಪ ಮಗಳಿಗೆ ಸರಿಯಾಗಿ ಮಣ್ಣು ಮುಗಿಸಿದಿ. ನಮ್ಮ ಸವಾಸಕ್ಕೆ ಬಂದವರು ಬದುಕಿದ್ದು ಇಲ್ಲ, ನೆಮ್ಮದಿಯಾಗಿದ್ದಿದ್ದು ಇಲ್ಲ ಅಲ್ವಾ ರಾಜಿ ಅವರೇ? ಅದು ಸರಿನೇ. ಈ ರಾಧಾ ಒಂದ್ಸತಿ ಆಸೆ ಪಟ್ಟ ಮೇಲೆ ಅದನ್ನ ಪಡ್ಕೊಳ್ದೆ ಬಿಡೋಳೆ ಅಲ್ಲ. ಅದಕ್ಕೆ ಏನು ಬೇಕಾದರೂ ಮಾಡ್ತೀನಿ, ಯಾರನ್ನು ಬೇಕಾದರೂ ಬಲಿ ಕೊಡ್ತೀನಿ. ಅದಕ್ಕೆ ಅಲ್ವೇ ನೀನು ಆ ಸಿಂಗಾರಿ ಜೊತೆಗೆ ಕೈ ಜೋಡಿಸಿದ್ದು? ಹೌದು, ನಾನು ನಮ್ಮ ಅತ್ತೆ ಮನೆ ಸೇರಿದ್ದೆ ಕಂಟಿ ಮಾವನ್ನ ಮದುವೆ ಆಗಿ ನಾನು ಅವ್ರ ಆಸ್ತಿಗೆ ಒಡತಿ ಆಗಬೇಕು ಅಂತ. ಆದರೆ ಅತ್ತೆ ನಮ್ಮಮ್ಮನ್ನ ಅಲ್ಲಿಂದ ಓಡಿಸ್ಬಿಟ್ರು. ಆ ಸ್ನೇಹ ಅಡ್ಡ ಬಂದ್ಬಿಟ್ಲು. ವಾ, ಅದಕ್ಕೇನಾ ನೀನು ಒಳ್ಳೆಯವಳ ಥರ ನಾಟಕ ಮಾಡಿ ಆ ಬಂಗಾರಮ್ಮನ ಬಕ್ರ ಮಾಡಿದ್ದು? ಬಿಡ್ತೀನಾ ಮತ್ತೆ? ನನ್ನನ್ನು ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಬಿಟ್ಟು ಇನ್ಯಾವಳನ್ನ ಸೊಸೆ ಮಾಡ್ಕೊಂಡ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ? ಅದಕ್ಕೆ ಆ ಸಿಂಗಾರಮ್ಮನ ಜೊತೆ ಸೇರಿಕೊಂಡು ಆ ಸ್ನೇಹನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು. ನನ್ನ ನೆಕ್ಸ್ಟ್ ಟಾರ್ಗೆಟು ಆ ಬಂಗಾರಮ್ಮನೆ. ರಾಧಾ, ಅದಕ್ಕೂ ಮುಂಚೆ ಆ DC ಆಫೀಸರ್ನ ಪ್ಲ್ಯಾನ್ ಮಾಡಿ ನೀನು ಹೆಂಗೆ ಸಾಯಿಸ್ತೀಯೋ ಮುಸ್ರೆ ಆಫೀಸರ್ನು ಹಂಗೆ ಸಾಯಿಸೋಣ. ಇಲ್ಲಾಂದರೆ ಇವಳು ಯಾವತ್ತಿದ್ರೂ ಕಂಟ್ಕಾನೆ.
ಏನ್ಲ ಬಂಗಾರಮ್ಮಂಗೆ ಹೇಳ್ದೆ ಬಂದ್ಬಿಟ್ಟಿವ್ನಿ ಅಂತ ಬೈದಲ್ಲಿ ನಿಂತಿದ್ಯಾ? ಅಯ್ಯೋ ಹಂಗೆ ಯಾಕೆ ಅನ್ಕತ್ತೀರಿ ಅಮ್ಮವ್ರೆ, ನೀವು ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ. ಈಗ ಬೇರೆ ಬೇರೆ ಆಗಿದ್ದೀವಿ ಕಣ್ಲ. ನಿಂಗೇನಾದ್ರು ಇರ್ಸು ಮಿಡ್ಸಿದ್ರೆ ಹೊಂಟೋಗ್ತಾರು. ಹಂಗೆ ಯಾಕೆ ಹೇಳ್ತೀರ ಅಮ್ಮವ್ರೆ, ಅದೇನು ಇಸ್ಯ ಹೇಳಿ. ತಾಯಿ ಮಗಳು ಬೇರೆ ಆಗೋದು ಹಗಲು ರಾತ್ರಿ ಬದಲಾದಂಗೆ, ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಒಂದಾಯ್ತಿರ ಬಿಡಿ. ನೋಡಮ್ಮ ಏನಾಯ್ತದೆ ಅಂತ. ಸರಿ, ನಿನ್ನನ್ನು ಯಾಕೆ ಕರೆಸ್ದೆ ಅಂದರೆ ನಂಗೊಂದು ವಿಷಯ ಗೊತ್ತಾಗಬೇಕು. ಏನಮ್ಮವ್ರೆ ಅದು? ನಮ್ಮ ಸೇನ್ ಹೃದಯನ ಗಂಗಾಧರನ ಮಗಳಿಗೆ ಹಾಕವ್ರೆ ಅಂತ ನಿಂಗೆ ಯಾರು ಹೇಳಿದ್ದು? ಅವ್ರು ಕೇಳ್ತವ್ರಲ್ಲ, ಅದೇನು ಹೇಳಪ್ಪ? ಅಲ್ಲ, ಮುಗಿದು ಹೋಗಿರೋ ಇಸಿಯನ ಈಗ ಯಾಕೆ ಕೇಳ್ತೀರ ಅಮ್ಮವ್ರೆ? ಈಗಷ್ಟೇ ಎಲ್ಲ ಶುರುವಾಗೈತೆ, ಅದಕ್ಕೆ ಕೇಳ್ತೀವಿ. ದಿಟ ಹೇಳು, ನಿಂಗೆ ಹೆಂಗೆ ಗೊತ್ತಾಯ್ತು? ಅದನ್ನ ಆಪ್ರೇಷನ್ ಮಾಡಿದ ಆಸ್ಪತ್ರೆ ಸಿಬ್ಬಂದಿನೇ ಹೇಳ್ದ ಅಮ್ಮವ್ರೆ. ಮತ್ತೆ ಈ ಸ್ನೇಹ ಅದನ್ನು ಸುಳ್ಳು ಅಂತ ಹೇಳವಳೆ. ಅದೇ ನಮಗೆ ತಲೆ ಕೆಟ್ಟೋಗದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಆಕಾಶನ ಕೇಳಿದ್ರೆ ಆ ಹುಡುಗಿಗೆ ಹಾರ್ಟ್ ಹಾಕವ್ರೆ ಅಂತ ಹೇಳ್ತಾನೆ. ಅದು ಇಲ್ಲಿ ಸುಳ್ಳಾಗದೆ. ನೀವು ಮತ್ತೆ ಆ ಹುಡುಗಂತವ ಕೇಳಲಿಲ್ವೇ? ಕೇಳುಮ, ಏನಾದ್ರು ಸಿಕ್ಕಿದ್ರೆ ಸರಿಯಾಗಿ ಚೆಚ್ಚುಮ ಅಂತ ಆಸ್ಪತ್ರೆ ತವ ಹೋದೆ. ಆದರೆ ಆಸ್ಪತ್ರೆ ತವ ಇರಲಿಲ್ಲ, ಊರು ಬಿಟ್ಟು ಹೊಂಟೋಗವನೆ. ಅವನು ಊರು ಬಿಟ್ಟು ಹೋಗಿರೋದು ನೋಡಿದ್ರೆ ಅವನು ಹೇಳಿರೋದು ಸುಳ್ಳು ಅಂತ ಅನಿಸ್ತೈತೆ ಅಮ್ಮವ್ರೆ. ಸರಿ, ನೀನು ಹೊರಡು. ಇದನ್ನ ಕೇಳೋಕ್ಕೆ ಕರೆಸ್ತಾರ ಅಮ್ಮವ್ರೆ? ಹೌದು ಕಣ್ಲ, ನನಗೆ ದಿಟ ಗೊತ್ತಾಗಬೇಕಾಯ್ತು. ನೀನು ಹೊರಡು. ಸರಿ, ಬರ್ತೀನಿ. ಆಸ್ಪತ್ರೆಯವರೇ ಸುಳ್ಳು ಹೇಳ್ತಾವ್ರೆ ಅಂದರೆ ಇನ್ನು ಈ ಕಾಲದಾಗ ಯಾರನ್ನ ಅಂತ ನಂಬೋದು? ಹಂಗೆ ಯಾಕೆ ಹೇಳ್ತೀಯ ಪುಟ್ಟಕ್ಕ? ಒಂದು ವೇಳೆ ಆಸ್ಪತ್ರೆಯವ್ರು ದಿಟ ಹೇಳಿ ಸತ್ಯಾಂಶ ಹೊರಗೆ ಬರ್ತದೆ ಅಂತ ಪ್ಲಾನ್ ಮಾಡಿ ಅವನ್ನ ಊರು ಬಿಡಿಸಿರ್ಬೋದು. ಹಾಂ, ಗಂಗಾಧರಣ, ಎಂಥ ಕೊಲೆಗಡಕರು ನೀವೆಲ್ಲ. ನೀವುಗಳೆಲ್ಲ ಸೇರಿ ಡಿ ಸಿ ಸ್ನೇಹಮ್ನವ್ರು ಕೊಲೆ ಮಾಡಿಬಿಟ್ಟು ಅದನ್ನ ಬಂಗಾರಮ್ಮನವ್ರ ತಲೆ ಕೆಡ್ತಾ ಇದ್ದೀರಾ. ನೀ ಇಂಥ ಕೆಲಸ ಮಾಡ್ತೀರಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಇಲ್ಲ ಗಂಗಾಧರಣ, ಅದು ನಿಮ್ಮಂಥವ್ರ ಮಾತು ನಂಬೋದ್ನಲ್ಲ ನಾನು. ನನ್ನಂತ ಮುಟ್ಟಾಳ ಯಾವನೂ ಇಲ್ಲ. ನನಗೆ ಪತ್ರಿಕೆ ಕೊಡ್ತಿದ್ದಂಗೆ ಇಲ್ಲಿಂದ ಕಾಲು ಕೀಳ್ಬೇಕಾಗಿತ್ತು ನಾನು. ಈಗ ಇವ್ರ ಜೊತೆಗೆ ನಾನು ಸಿಕ್ಕಾಕೊಂಡಲ್ಲಪ್ಪ. ಈ ಸಿ ಏನಾದರೂ ಬಂಗಾರ ಗೊತ್ತಾದರೆ ಏನು ಮಾಡೋದು? ಅಲ್ಲ ಗಂಗಾಧರಣ, ಹೊಸಿ ನನ್ನ ಮಾತು ಕೇಳು. ಇಷ್ಟೆಲ್ಲ ಆದ ಮೇಲೆ ಇನ್ನೂ ನಿಮ್ಮ ಮಾತು ಕೇಳ್ಬೇಕಾ? ಅಪ್ಪ, ನಾನು ನಿಮ್ಗೆ ಅವತ್ತೇ ಹೇಳಲಿಲ್ವಾ ಇವ್ರ ನಾಟಕದ ಜನ ಸುಳ್ಳಿನ ಜನ ಅಂತ? ಅಪ್ಪ, ಬಂಗಾರಮ್ಮನವರು ತುಂಬ ಒಳ್ಳೆಯವರು. ಹೌದಮ್ಮ, ನಾನು ನಿನ್ನ ಮಾತು ಕೇಳಲಿಲ್ಲ. ಇವ್ರ ರಾಕ್ಷಸರು. ಇವಾಗ ನಮ್ಮ ಡಿ ಸಿ ಮೇಡಮ್ ಒಂದು